ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಆಗಿ ಪೊನ್ನಣ್ಣ ಆಯ್ಕೆ ಆಗಿರುವಂತದ್ದು. ಸಲೀಂಗೆ ಒಲಿದ ಪರಿಷತ್ ಸಭಾಪತಿ ಹುದ್ದೆ ಯಾರ್ಯಾರಿಗೆ ಯಾವ್ಯಾವ ಹುದ್ದೆ ಅಂತ ನೋಡಿದಾಗ ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್, ಇನ್ನು ಡೆಪ್ಯೂಟಿ ಸ್ಪೀಕರ್ ಆಗಿ ಪೊನ್ನಣ್ಣ ಆಯ್ಕೆ ಆಗಿದ್ದಾರೆ. ಸಲೀಂಗೆ ಒಲಿದ ಪರಿಷತ್ ಸಭಾಪತಿ ಹುದ್ದೆ, ಉಪಸಭಾಪತಿಯಾಗಿ ಉಮಾಶ್ರೀ ಹೆಸರು ಫೈನಲ್ ಆಗಿದೆ ಅಂತೆ ನೋಡಿ. ಅಶ್ವವೇಗ ನ್ಯೂಸ್ಗೆ ಫೈನಲ್ ಪಟ್ಟಿ ಲಭ್ಯ ಆಗಿದೆ. ವಿಧಾನಸಭೆ ಸ್ಪೀಕರ್ ಆಗಿ ಜಿಎಸ್ ಪಾಟೀಲ್, ಡೆಪ್ಯೂಟಿ ಸ್ಪೀಕರ್ ಆಗಿ ಪೊನ್ನಣ್ಣ, ಸಲೀಂಗೆ ಪರಿಷತ್ ಸಭಾಪತಿ ಹುದ್ದೆ, ಇನ್ನು ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಹೆಸರು ಫೈನಲ್ ಆಗಿದೆ. ಎಸ್ ನೋಡಿ, ಒಂದ್ ಕಡೆ ಲಾಭಿಗಳು ಹೆಚ್ಚಾಗಿ ನಡೀತಾ ಇತ್ತಲ್ವಾ, ಎಲ್ರಿಗೂ ಕೂಡ ಆಕಾಂಕ್ಷಿಗಳಾಗಿದ್ದವು, ನನಗೂ ಕೂಡ ಬೇಕು ನಿನಗೂ ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಈಗ ಮಹಿಳಾ ಕೋಟಾ ಅಂತ ಬಂದಾಗ ಅಲ್ಲೂ ಕೂಡ ಫೈಟ್ ನಡೀತಾ ಇತ್ತು. ಬಟ್ ಏನೋ ಒಂದು ಪ್ಯಾಚಪ್ ಮಾಡಬೇಕು, ಪ್ಯಾಚಪ್ ಅನ್ನೋದಕ್ಕಿಂತ ನಿಟ್ಟಿನಲ್ಲಿ ಯಾರಿಗೂ ಕೂಡ ಬೇಸರ ವ್ಯಕ್ತ ಆಗಬಾರ್ದು ಸಮುದಾಯ ಅಂತ ನೋಡಿದಾಗ ಕೂಡ ಇಲ್ಲಿ. ಬಟ್ ಹಾಗಾಗಿ ಇದೀಗ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಎಸ್ ಪಾಟೀಲ್ ಸ್ಪೀಕರ್ ಆದರೆ, ಎಎಸ್ ಪೊನ್ನಣ್ಣ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾರೆ, ಉಪಸಭಾಪತಿಯಾಗಿ ಉಮಾಶ್ರೀ ಅವರಿದ್ದಾರೆ. ಸೊ ಈಗ ರೀತಿಯಾಗಿ ಲಿಸ್ಟ್ ಇಲ್ಲಿ ಬಿಡುಗಡೆ ಆಗಿರುವಂಥದ್ದು, ಒಂದು ಫೈನಲ್ ಪಟ್ಟಿ ಸಿಕ್ಕಿರುವಂಥದ್ದು. ಉಮಾಶ್ರೀ ಅವರ ಹೆಸರು ಉಪಸಭಾಪತಿಯಾಗಿ ಮುನ್ನೆಲೆಗೆ ಇದೆ. ಸಲೀಂ ಅಹಮದ್ ಸಭಾಪತಿ. ಇಲ್ಲಿ ಸಲೀಂ ಅಹಮದ್ ನೋಡಿ, ಮುಸ್ಲಿಂ ವಿಚಾರಕ್ಕೆ ಅಲ್ಪಸಂಖ್ಯಾತ ಕೋಟಾ ಅಂತ, ಅಲ್ಪಸಂಖ್ಯಾತ ಸಮುದಾಯ ಅಂತ ನೋಡಿದಾಗ ಸಲೀಂ ಅಹಮದ್ಗೆ ಇಲ್ಲಿ ಸಭಾಪತಿಯಾಗಿ ಅವಕಾಶ ಜಮೀರ್ ಅಹಮದ್ ಖಾನ್ಗೆ ಸಿಕ್ಕಿದೆ, ರಿಜ್ವಾನ್ ಹರ್ಷದ್ಗೆ, ಯುಟಿ ಖಾದರ್ಗೆ. ಸಮುದಾಯವಾರು ಲೆಕ್ಕ ಹಾಕಿ ನೋಡಿದಾಗ ಹಾಗಾದ್ರೆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಎಷ್ಟು ಅವಕಾಶ ಮಾಡಿಕೊಟ್ಟಿದೆ ಕಾಂಗ್ರೆಸ್? ಸಲೀಂ ಅಹಮದ್ ಸಭಾಪತಿ ಆದ್ರೆ ಜಮೀರ್ ಅಹಮದ್ ಖಾನ್ ಕೂಡ ಲಿಸ್ಟ್ ಅಲ್ಲಿದ್ದಾರೆ, ಯುಟಿ ಖಾದರ್ ಆಲ್ರೆಡಿ ಸಚಿವರು. ಬಟ್ ಇತ್ತ ರಿಜ್ವಾನ್ ಹರ್ಷದ್ ಕೂಡ ಹೆಸರಿದ್ದಾರೆ. ಒಟ್ಟಾರೆಯಾಗಿ 4 ಸ್ಥಾನಮಾನಗಳು. ಬೆಳಗಾವಿ ಕ್ಷೇತ್ರಕ್ಕೂ ಕೂಡ 2 ಸ್ಥಾನಮಾನ, 3 ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇತ್ತು. ಬಟ್ ಇದೀಗ ಅಲ್ಪಸಂಖ್ಯಾತ ಸಮುದಾಯದಲ್ಲಿ 4 ಸ್ಥಾನಮಾನಗಳು, 3 ಸಚಿವಗಿರಿ ಅಂತ ಬಂದ್ರೆ ಉಳಿದಂಥದ್ದು ಒಂದು ಸಭಾಪತಿ ಸ್ಥಾನ ಕಾಂಗ್ರೆಸ್ ಎತ್ತಿ ಹಿಡಿದಿದೆ. ಎಲ್ಲ ಸಮುದಾಯಕ್ಕೂ ಸಮಬಾಳು ಸಮಪಾಲು ಅಂತ ನಾವೇನು ಹೇಳ್ತೀವಲ್ಲ, ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಿರುವಂಥದ್ದು ಅಂದರೆ ಕಣ್ಣು ಮುಂದೆನೇ ಇದೆ, ಲಿಸ್ಟ್ನ ನೋಡ್ತಾ ಇದ್ದೀವಿ ನಾವು. ಈಗ ಜಮೀರ್ ಅಹಮದ್ ಖಾನ್ಗೆ ಸಿಗುತ್ತೋ ಇಲ್ವೋ ಅನ್ನುವಂಥ ಚರ್ಚೆ ನಡೀತಾ ಇತ್ತು. ಬಟ್ ಜಮೀರ್ ಅಹಮದ್ ಖಾನ್ಗೂ ಕೂಡ ಈಗ ಡಿ.ಕೆ. ಶಿವಕುಮಾರ್ ಬೆಂಬಲಿಗರು, ಸಿದ್ದರಾಮಯ್ಯ ಬೆಂಬಲಿಗರು, ಅವರ ಪಕ್ಷದಲ್ಲೇ ಅವರ ಒಂದು ಕ್ಯಾಬಿನೆಟ್ನಲ್ಲೇ ಅವರ ಒಂದು ಇದರಲ್ಲೇ 2 ಬಣಗಳು ಹಾಕೊಂಡು ಕೂತಿದ್ದಾವೆ. ಅದರಲ್ಲಿ ನನ್ನ ಬಣಕ್ಕೆ ಬೇಕು, ನನ್ನ ಬಣಕ್ಕೆ ಬೇಕು ಅನ್ನುವಂಥ ಚರ್ಚೆ ಈಗ ಸಿದ್ದರಾಮಯ್ಯ ಬಣದಲ್ಲಿ ರಿಜ್ವಾನ್ ಹರ್ಷದ್, ಯುಟಿ ಖಾದರ್ಗೂ ಸಿಕ್ಕಿದೆ. ಅದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ಗೂ ಮಂತ್ರಿಗಿರಿ, 3 ಜನಕ್ಕೆ ಮಂತ್ರಿ ಸ್ಥಾನ ಅಲ್ಪಸಂಖ್ಯಾತ ಕೋಟಾವಾರು ಸಿಕ್ಕಿರುವಂಥದ್ದು. ಒಬ್ಬರಿಗೆ ಸಲೀಂ ಅಹಮದ್ಗೆ ಸಭಾಪತಿ ಸ್ಥಾನ. ಈ ರೀತಿಯಾಗಿ ಅವಕಾಶನ ಒದಗಿಸಿ ಕೊಟ್ಟಿರುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಮಧು ಬಂಗಾರಪ್ಪ ಹಳಬರಿಗೆ ಅವಕಾಶ ಇಲ್ಲ ಅಂತ ಇದ್ರು. ಬಟ್ ಹಳಬರು ಅಂತ ಬಂದಾಗ ಮಾಜಿ ಸಚಿವರಿಗೆ ಈಗ ಮತ್ತೆ ಸಚಿವರಾಗಿದ್ದಾರೆ.